ನಮಸ್ಕಾರ. ಯೋಗ ಮೇಸ್ ಕಲಿಯುವ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ಇವತ್ತು ನಾವು ವೀರಭದ್ರಾಸನ ಪ್ರಕಾರವನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸಮಸ್ಥಿತಿಯಲ್ಲಿ ಇಟ್ಕೊಳ್ತೀವಿ. ಎರಡು ಹಸ್ತವನ್ನು ಸೊಂಟಕ್ಕೆ ಹೋಗ್ತೀವಿ. ಶ್ವಾಸ ತಗೊಳ್ತಾ ಬಲಗಾಲನ್ನ ಬಲ ಪಕ್ಕಕ್ಕೆ 1.5 ಕಾಲ ಅಂತರದಲ್ಲಿ ತಗೊಳ್ತೀವಿ. ಶ್ವಾಸ ಬಿಡ್ತಾ ಬಲಪಾದವನ್ನು ಬಲಕ್ಕೆ ತಿರುಗಿಸ್ತೀವಿ. ಎಡಪಾದವನ್ನು ಎತ್ತಿ ಸ್ವಲ್ಪ ಎಡಪಕ್ಕಕ್ಕೆ ಇಡ್ತೀವಿ. ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಬಲಮಂಡಿಯನ್ನು ಮುಚ್ತೀವಿ. ಬಲಪಾದವನ್ನು ಇನ್ನೂ ಸ್ವಲ್ಪ ಮುಂದೆ ತಳ್ತೀವಿ. ತೊಡೆಯ ಭಾಗ, ಬಲ ತೊಡೆಯ ಭಾಗ ನೆಲಕ್ಕೆ ಸಮಾನಾಂತರ ಕೊಡಬೇಕು. ಅಪ್ಪರ್ ಬಾಡಿ ನೇರ ಮಾಡ್ಕೊಳ್ತೀವಿ. ಶ್ವಾಸ ತಗೊಳ್ತೀವಿ. ಎರಡು ಕೈನ ಪಕ್ಕದಿಂದ ಮೇಲೆ ತಗೊಳ್ತೀವಿ. ಹಸ್ತದ ಬೆರಳಿನ ಮೇಲೆ ಆಫ್ ಮಾಡಿ ಕೈ ನೇರ ಮಾಡ್ತೀವಿ. ಆ ನಂತರ ತೋರು ಬೆರಳಿನ ಮೇಲೆ ತಗೊಳ್ತೀವಿ. ದೃಷ್ಟಿ ಎತ್ತಿ ಮೇಲೆ ಹೋಗ್ತೀವಿ. ತಲೆ ಎತ್ತಿ ದೃಷ್ಟಿಯಿಂದ ಎರಡು ಹಸ್ತದ ಮಧ್ಯೆ ಇರುತ್ತೆ. ಶ್ವಾಸ ಬಿಡ್ತಾ ನಿಧಾನ ಎರಡು ಕೈನ ಪಕ್ಕದಿಂದ ಕೆಳಗಡೆ ಇಳಿಸ್ತೀವಿ. ಬಲ ಮಂಡಿಯನ್ನು ನೇರ ಮಾಡ್ತೀವಿ. ಬಲಪಾದವನ್ನು ಒಳಗೆ ತಗೊಳ್ತೀವಿ. ಅದೇ ರೀತಿ ಎಡಪಾದವನ್ನು ಎಡಕ್ಕೆ ತಿರುಗಿಸ್ತೀವಿ. ಪಾದವನ್ನು ಪಕ್ಕಕ್ಕೆ ಸ್ವಲ್ಪ ಬಲಕ್ಕೆ ಇಡ್ತೀವಿ. ನಿಧಾನವಾಗಿ ಎರಡು ಹಸ್ತವನ್ನು ಸೊಟ್ಟಕ್ಕೆ ಕೊಡ್ತೀವಿ. ಮತ್ತು ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಎಡ ಮಂಡಿ ಮಡ್ಚ್ತೀವಿ. ಎಡಪಾದವನ್ನು ಮುಂದೆ ತಗೊಳ್ತೀವಿ. ಶ್ವಾಸ ತಗೊಳ್ತಾ ಎರಡು ಕೈನ ಪಕ್ಕದಿಂದ ಮೇಲೆ ತಗೊಳ್ತೀವಿ. ಹಸ್ತದ ಬೆರಳಿನ ಮೇಲೆ ಆಫ್ ಮಾಡಿ ಮೇಲೆ ಇಳಿತೀವಿ. ತೋರು ಬೆರಳನ್ನ ನೇರ ಮಾಡ್ತೀವಿ. ತಲೆ ಎತ್ತಿ ದೃಷ್ಟಿಯಿಂದ ಎರಡು ಕೈ ಮಧ್ಯೆ ಹೋಗ್ತೀವಿ. ಸಹಜವಾದ ಉಸಿರಾಟ. ಶ್ವಾಸ ಬಿಡ್ತಾ ನಿಧಾನವಾಗಿ ಎರಡು ಕೈ ಕೆಳಗೆ ಇಡ್ತೀವಿ. ಎಡಮಂಡಿ ನೇರ ಮಾಡ್ತೀವಿ. ಎಡಪಾದ ಒಳಗೆ ತಗೊಳ್ತೀವಿ. ಬಲಪಾದಕ್ಕೆ ಸೇರಿಸ್ತೀವಿ. ಸಮಸ್ಥಿತಿಗೆ ಬರ್ತೀವಿ. ಇದು ನಿಂತು ಮಾಡುವ ಆಸನಗಳಲ್ಲಿ ಒಂದು. ಈ ಆಸನದಿಂದ ಗಮನಿಸಬಹುದು, ಕಾಲುಗಳನ್ನು ಹಿಗ್ಗಿಸುವುದು ಅಥವಾ ಚಾಚುವುದು ಗಮನಿಸ್ತೀವಿ. ಕಾಲಿನ ಭಾಗದಲ್ಲಿ ಇರುವಂಥ ಕೊಬ್ಬಿನಂಶ ಕರಗುತ್ತೆ. ಮಂಡಿಯಲ್ಲಿ ಉಂಟಾಗುವ ಸೆಳೆತ, ನೋವು ಅದೇನಿರುತ್ತೆ ಈ ಆಸನ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಸೊಂಟದ ಭಾಗ ಸಡಿಲವಾಗುತ್ತೆ. ಹಾಗೆ ಕೈಗಳನ್ನು ಪಕ್ಕದಿಂದ ಮೇಲೆ ಇಡ್ತೀವಿ. ಅದರಿಂದ ಪಕ್ಕೆಯಲ್ಲಿ ಕೂಡ ಸಡಿಲಾಗುತ್ತೆ. ಹೊಟ್ಟೆಯ ಭಾಗ ಕೂಡ ಬೊಜ್ಜಿನಂಶ, ಸೊಂಟ ಸುತ್ತ ಇರೋ ಬೊಜ್ಜಿನಂಶ, ಹೊಟ್ಟೆಯ ಬೊಜ್ಜಿನಂಶ ಕಡಿಮೆ ಆಗುತ್ತೆ. ಭುಜಗಳು ಸಡಿಲಾಗುತ್ತೆ. ದೃಷ್ಟಿ ತಲೆ ಎತ್ತಿ ಮೇಲೆ ನೋಡೋದ್ರಿಂದ ದೃಷ್ಟಿ ದೋಷ ಕೂಡ ಅದು ನಿವಾರಣೆ ಆಗುತ್ತೆ. ಇವಿಷ್ಟು ಈ ಆಸನ ಮಾಡೋದ್ರಿಂದ ಉಂಟಾಗುವ ಲಾಭಗಳು. ನಮಸ್ಕಾರ.